ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾವು ಇಂಡಿಯನ್ ಆರ್ಟ್ಸ್ ಅಂಡ್ ಕಲ್ಚರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡ್ತಾ ಇದ್ವಿ. ಹಿಂದಿನ ವಿಡಿಯೋದಲ್ಲಿ ಮಾರ್ಷಿಯಲ್ ಆರ್ಟ್ಸ್ ಬಗ್ಗೆ ನೋಡಿದ್ವಿ. ಮಾರ್ಷಿಯಲ್ ಆರ್ಟ್ಸ್ ಯಾವ್ಯಾವ ಪ್ರಕಾರದಲ್ಲಿದೆ, ಯಾವ್ಯಾವ ಒಂದು ರಾಜ್ಯಗಳಲ್ಲಿ ಮಾರ್ಷಿಯಲ್ ಆರ್ಟ್ಸ್ ಸಮರ ಕಲೆಗಳು ಇರುವಂತದ್ದನ್ನ ನಾವು ಚರ್ಚೆಯನ್ನ ಮಾಡಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಭಾರತದ ಶಾಸ್ತ್ರೀಯ ನೃತ್ಯಗಳು ಎಷ್ಟು ಪ್ರಕಾರ ಇದೆ, ಎಷ್ಟಿದೆ, ಯಾರು ಅದರಲ್ಲಿ ಫೇಮಸ್ ಇದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. 8 ಶಾಸ್ತ್ರೀಯ ನೃತ್ಯಗಳಿಗೆ ಸ್ಥಾನಮಾನವನ್ನ ಸಿಕ್ಕಿರುವಂತದ್ದು ಭಾರತದಲ್ಲಿ. ಯಾವ್ಯಾವ ರಾಜ್ಯದಕ್ಕೆ ಸಂಬಂಧಪಟ್ಟದಂತಹ ಒಂದು ನೃತ್ಯ ಪ್ರಕಾರಗಳು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭರತನಾಟ್ಯಂ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತದ್ದೇ. ಇದು ನಾಟ್ಯ ಪ್ರಕಾರ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು. ಹಿಂದಿನ ಕಾಲದಲ್ಲಿ ದೇವದಾಸಿಯರು ದೇವಾಲಯಗಳಲ್ಲಿ ಈ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಇದಕ್ಕೆ ಒಂದು ವಿಶಿಷ್ಟವಾದಂತಹ ಸ್ಥಾನಮಾನವನ್ನ ದೊರಕಿಸಿಕೊಟ್ಟಂತದ್ದು ಭರತನಾಟ್ಯಂ. ಹಾಗಾದ್ರೆ ಭರತನಾಟ್ಯಂ ಯಾವ ಒಂದು ರಾಜ್ಯದ ಶಾಸ್ತ್ರೀಯ ನೃತ್ಯ ಆಗಿದೆ? ತಮಿಳುನಾಡಿನ ರಾಷ್ಟ್ರೀಯ ರಾಜ್ಯ ಶಾಸ್ತ್ರೀಯ ನೃತ್ಯವಾಗಿ ನಾವು ನೋಡುವಂಥದ್ದು ಭರತನಾಟ್ಯಂ. ಅದು ಹಳೆಯ ಕಾಲದ ಒಂದು ಶಾಸ್ತ್ರೀಯ ನೃತ್ಯವಾಗಿ ನೋಡುವಂಥದ್ದು ಭರತನಾಟ್ಯಂ, ತಮಿಳುನಾಡಿಗೆ ಸಂಬಂಧಪಟ್ಟಂಥದ್ದು. ಇನ್ನು ಇದರಲ್ಲಿ ಮಹಿಳೆಯರು ಒಬ್ಬರೇ ಒಂದು ಪ್ರದರ್ಶಿಸುವಂತಹ ಪ್ರಕಾರ ನೋಡೋದಾದ್ರೆ ನಾವು ರುಕ್ಮಿಣಿ ದೇವಿ ಮತ್ತು ಅರುಂಧಲೆ ಇದರಲ್ಲಿ ಫೇಮಸ್ ಆಗಿರುವಂತದ್ದು ನೋಡ್ತಾ ಬರುವಂತದ್ದು. ಯಾರು ಫೇಮಸ್ ಇದ್ದಾರೆ ಇದರಲ್ಲಿ? ರುಕ್ಮಿಣಿ ದೇವಿ ಮತ್ತು ಅರುಂಧಲೆ ಅವರು ಇದರಲ್ಲಿ ಫೇಮಸ್ ಆದವರು. ಇದರಲ್ಲಿ ಹಲವು ಪ್ರಕಾರಗಳು ಬರುತ್ತೆ ಭರತನಾಟ್ಯದಲ್ಲಿ. ಆಲರಿಪು, ಜತಿಸ್ವರಂ, ಶಬ್ದಂ, ವಾಣರಂ, ಪದಂ, ತಿಲ್ಲಾನ, ಇಂತಹ ವಿವಿಧ ರೀತಿಯಾದಂತಹ ಪ್ರಕಾರಗಳು ಈ ಒಂದು ಭರತನಾಟ್ಯದಲ್ಲಿ ಬರುವಂತದ್ದು. ಇನ್ನು ನಂತರದಲ್ಲಿ ಇದು ಗಂಡು ಹೆಣ್ಣು ಎರಡೂ ರೀತಿಯಾದಂತಹ ಕಲೆಯನ್ನ ಪ್ರದರ್ಶನೆಯನ್ನ ಮಾಡ್ತಾರೆ. ಇದರಲ್ಲಿ ಗಂಡು ಮತ್ತು ಹೆಣ್ಣು ವೇಷಧಾರಿಗಳಾಗಿ ಈ ಒಂದು ಭರತನಾಟ್ಯಂ ಕಲೆಯನ್ನ ಇದು ಮಾಡುವಂಥದ್ದು. ಇನ್ನು ನಂತರದಲ್ಲಿ ಕೂಚುಪುಡಿ ಅನ್ನುವಂಥದ್ದು ಆಂಧ್ರ ಪ್ರದೇಶದ ರಾಜ್ಯದ ಒಂದು ರಾಷ್ಟ್ರೀಯ ನೃತ್ಯ ಪ್ರಕಾರವಾಗಿರುವಂತದ್ದನ್ನ ನಾವು ನೋಡ್ತೇವೆ. 2ನೇ ಸ್ಥಾನದಲ್ಲಿ ಬರುವಂತದ್ದು ಕೂಚುಪುಡಿ. ಬಾಲ ಸರಸ್ವತಿ ಮತ್ತು ರಾಗಿಣಿ ದೇವಿ ಈ ನೃತ್ಯದಲ್ಲಿ ಪ್ರಸಿದ್ಧರಾದವರು. ಕೇಳಬಹುದು ಕೂಚುಪುಡಿಯಲ್ಲಿ ಆದವರು ಇವರು ಅಂತ ಹೇಳಿ 4 ಆಪ್ಷನ್ ಅನ್ನ ಕೊಟ್ಟು ಅವರ ಹೆಸರನ್ನ ಕೊಡಬಹುವಂತದ್ದು. ಇಲ್ಲಿ ಬಾಲ ಸರಸ್ವತಿ ಮತ್ತು ರಾಗಿಣಿ ದೇವಿ, ಬಾಲ ಸರಸ್ವತಿ ಮತ್ತು ರಾಗಿಣಿ ದೇವಿ, ರಾಗಿಣಿ ತ್ರಿವೇದಿ ಅಲ್ಲ, ರಾಗಿಣಿ ದೇವಿ, ಇವರು ಫೇಮಸ್ ಆದಂತಹವರು ಈ ಒಂದು ಕೂಚುಪುಡಿಯಲ್ಲಿ. ಈ ನೃತ್ಯವನ್ನು ಒಬ್ಬರು ಅಥವಾ ಇಬ್ಬರು ಕೂಡ ಇದನ್ನ ಪ್ರದರ್ಶಿಸಬಹುದು ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಕೂಚುಪುಡಿ ಯಾವ ರಾಜ್ಯದ್ದು? ಆಂಧ್ರ ಪ್ರದೇಶ. ಭರತನಾಟ್ಯಂ ತಮಿಳುನಾಡು. ಇನ್ನು ನಂತರದಲ್ಲಿ ಕಥಕ್ಕಳಿ ಅಂದ್ರೆ ಕೇರಳಕ್ಕೆ ಸಂಬಂಧಪಟ್ಟಂತದ್ದು. ಬಹಳ ವಿಶೇಷವಾದಂತಹ ಒಂದು ನೃತ್ಯ ಪ್ರಕಾರ ಆಗಿರುವಂತದ್ದು. ಕಥಾ ಅಂದ್ರೆ ಕತೆ, ಕಳಿ ಅಂದ್ರೆ ನಾಟಕ. ಅಂದ್ರೆ ಕಥೆಯನ್ನ ನಾಟಕದ ರೂಪದಲ್ಲಿ ತಿಳಿಸುವಂತದ್ದು. ಅಂದ್ರೆ ಅವರ ಮುಖದ ಹಾವಭಾವಗಳ ಮೂಲಕವಾಗಿ ಅವರ ಒಂದು ಸಮಯ ಸನ್ನಿವೇಶಗಳನ್ನ ವಿವರಿಸುವಂಥದ್ದು ಇದಾಗುವಂಥದ್ದು ನೃತ್ಯ ಪ್ರಕಾರದಲ್ಲಿ. ಕಥಕ್ಕಳಿಯಲ್ಲಿ ಕೇರಳಕ್ಕೆ ಸಂಬಂಧಪಟ್ಟಂತೆ ಮಾರ್ಷಿಯಲ್ ಆರ್ಟ್ಸ್ ಕೂಡ ನಾನು ಹೇಳಿದ್ದೀನಿ ಯಾವ್ಯಾವುದು ಅಂತ ಅನ್ನುವಂಥದ್ದು. ಕಥಕ್ಕಳಿ ಅಂದ್ರೆ ಕೇರಳಕ್ಕೆ ಬರಬೇಕು ನೀವು. ಬಹಳ ಫೇಮಸ್ ಇದೆ. ವಯನಾಡು ದುರಂತ ಇವೆಲ್ಲ ಆಗಿರುವಂತದ್ದು ಒಂದು ಸುದ್ದಿಯಲ್ಲಿ ಇರುವಂತದ್ದನ್ನ ನಾವು ಕೇರಳದಲ್ಲಿ ನೋಡ್ತಾ ಬರುವಂತದ್ದು. ಹಾಗಾಗಿ ಕಥಕ್ಕಳಿ ಅನ್ನುವಂಥದ್ದು ಕೇರಳಕ್ಕೆ ಒಂದು ರಾಜ್ಯದ ಒಂದು ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿ ನೋಡುವಂಥದ್ದು. ಈ ನೃತ್ಯವನ್ನ 1930ರಲ್ಲಿ ಖ್ಯಾತ ಕವಿ VN ಮೆನನ್ ಅವರು ಪ್ರಸಿದ್ಧಿಗೆ ತಂದಂಥದ್ದನ್ನ ನಾವು ನೋಡ್ತಾ ಬರುವಂಥದ್ದು. ಖ್ಯಾತ ಕವಿ VN ಮೆನನ್ ಅವರು. ಇನ್ನು ಕೇರಳದಲ್ಲಿ 2ನೇ ಸ್ಥಾನ ತೊಡೆದಂತಹ ಒಂದು ನೃತ್ಯ ಪ್ರಕಾರ, ಶಾಸ್ತ್ರೀಯ ನೃತ್ಯ ಪ್ರಕಾರದಲ್ಲಿ ನೋಡ್ತೀವಿ ಮೋಹಿನಿ ಅಟ್ಟಂ ಅನ್ನುವಂತಹ ವಿಶಿಷ್ಟ ರೀತಿಯಾದಂತಹ ಒಂದು ನೃತ್ಯ ಪ್ರಕಾರವನ್ನ ನೋಡುವಂಥದ್ದು. ನೀವೆಲ್ಲ ಪೌರಾಣಿಕ ಹಿನ್ನೆಲೆ ನೋಡಿರ್ತೀರ. ಮೋಹಿನಿ ಅನ್ನುವಂಥದ್ದು ವಿಶ್ವಾಮಿತ್ರನ ಒಂದು ಯಜ್ಞವನ್ನ ಒಂದು ತಪಸ್ಸನ್ನ ಭಗ್ನ ಮಾಡಿರುವಂತದ್ದು ನೋಡಿದ್ರೆ ಅದೇ ರೀತಿಯಾದಂತಹ ಮೋಹಿನಿ ಕುಣಿತ ಅಂದ್ರೆ ಹಾಗೆ. ಆಮೇಲೆ ಕೃಷ್ಣ ಕೂಡ ಮೋಹಿನಿ ಅವತಾರದಲ್ಲಿ ಬಂದು ಯಾರೋ ಭಸ್ಮಾಸುರನನ್ನ ಒಂದು ವಧೆಯನ್ನ ಮಾಡಿರುವಂಥದ್ದು. ಅಷ್ಟು ವಿಶಿಷ್ಟ ರೀತಿಯಾದಂತಹ ಮತ್ತು ಅಷ್ಟು ಅಭೂತಪೂರ್ಣವಾದಂತಹ ಒಂದು ನೃತ್ಯ ಪ್ರಕಾರವಾಗಿರುವಂಥದ್ದು ಕೇರಳದ ಮೋಹಿನಿ ಅಟ್ಟಂ ಅನ್ನುವಂಥದ್ದು. ಮೋಹಿನಿ ಅಂದ್ರೆ ಸುಂದರವಾದ ಮಹಿಳೆ, ಅಟ್ಟಂ ಅಂದ್ರೆ ನೃತ್ಯ ಅನ್ನುವಂಥದ್ದು. ಮೋಹಿನಿ ಅಟ್ಟಂ ಅಂದ್ರೆ
ಸುಂದರವಾದ ಮಹಿಳೆ ಒಂದು ನೃತ್ಯ ಮಾಡುವಂತ ಪ್ರಕಾರಕ್ಕೆ ಮೋಹಿನಿ ಅಟ್ಟಂ ಅಂತ ಕರಿತೇವೆ. ಇದನ್ನ ಒಬ್ಬರೇ ನೃತ್ಯ ಮಾಡ್ತಾರೆ. ಇದರಲ್ಲಿ 2 ಜನ ಏನು ಬರೋದಿಲ್ಲ, ಒಬ್ಬರೇ ನೃತ್ಯ ಪ್ರಕಾರವಾಗಿ ನಾವು ನೋಡ್ತಾ ಬರ್ತೇವೆ. ಮೋಹಿನಿ ಅಟ್ಟಂ ಅಂದ್ರೆ ಕೇರಳಕ್ಕೆ ಸಂಬಂಧಪಟ್ಟಂತದ್ದು, ಕಥಕ್ಕಳಿನೂ ಕೂಡ ಕೇರಳಕ್ಕೆ ಸಂಬಂಧಪಟ್ಟಂತದ್ದು. 2 ನೃತ್ಯ ಶಾಸ್ತ್ರೀಯ ಸ್ಥಾನಮಾನವನ್ನ ಕೇರಳ ರಾಜ್ಯಕ್ಕೆ ಪಡೆದುಕೊಂಡಿರುವಂತದ್ದು. ಇನ್ನು ಮಣಿಪುರದ ಒಂದು ಶಾಸ್ತ್ರೀಯ ನೃತ್ಯವಾಗಿ ನಾವು ನೋಡ್ತೀವಿ ಮಣಿಪುರಿ. ಆ ಹೆಸರಲ್ಲೇ ಇದೆ, ನಿಮ್ಗೇನು ಕನ್ಫ್ಯೂಸ್ ಆಗೋದಿಲ್ಲ ಅಂತ ಭಾವಿಸ್ಕೊಳ್ತೀನಿ. ಮಣಿಪುರಿ ಅಂದ್ರೆ ಮಣಿಪುರದ ರಾಜ್ಯದ ಒಂದು ಶಾಸ್ತ್ರೀಯ ನೃತ್ಯವಾಗಿರುವಂತದ್ದು. ಇದು ಇದರಲ್ಲಿ ಪುರುಷರು ಏನು ಪ್ರದರ್ಶಿಸೋದಿಲ್ಲ, ಮಹಿಳೆಯರು ಮಾತ್ರ ಇದನ್ನ ಪ್ರದರ್ಶಿಸುವಂತದ್ದು. ಅಂದ್ರೆ ಈ ನೃತ್ಯವನ್ನ ಮಹಿಳೆಯರು ಮಾತ್ರ ಇದನ್ನ ಪ್ರದರ್ಶಿಸುವಂತ ಕೆಲಸ ಆಗುತ್ತೆ. ಹಾಗೆ ಇದನ್ನ 18ನೇ ಶತಮಾನದಲ್ಲಿ ರಾಜಭಾಗಚಂದ್ರ ಅನ್ನುವಂಥವ್ರು ಈ ಒಂದು ನೃತ್ಯ ಪ್ರಕಾರವನ್ನ ಪ್ರಸಿದ್ಧಿಗೆ ತಂದಂತದ್ದನ್ನು ನೋಡ್ತೇವೆ. ಅಂದ್ರೆ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದನ್ನ ನಾವು ನೋಡುವಂಥದ್ದು. ಇನ್ನು ನಂತರದ ಒಂದು ಪ್ರಕಾರ ನೋಡೋದಾದ್ರೆ ಕಥಕ್ ಅನ್ನುವಂಥದ್ದು. ಕಥಕ್ ಅನ್ನುವಂಥದ್ದು ಉತ್ತರ ಪ್ರದೇಶದ ಒಂದು ರಾಜ್ಯದ ಒಂದು ಶಾಸ್ತ್ರೀಯ ನೃತ್ಯವಾಗಿ ನೋಡ್ತಾ ಬರುವಂತದ್ದು. ಕಥಕ್ ಅಂದ್ರೆ ಕಥೆಯನ್ನ ಹೇಳುವುದು ಅನ್ನೋ ಅರ್ಥವನ್ನ. ಹಂಗೆ ಈ ನೃತ್ಯ ಪ್ರಕಾರದಲ್ಲಿ ನಾವು ಈ ಕರ್ನಾಟಕದಲ್ಲೂ ಕೂಡ ಯಕ್ಷಗಾನವನ್ನ ನೋಡ್ತೇವೆ. ಅಂದ್ರೆ ಪೌರಾಣಿಕ ಹಿನ್ನೆಲೆಯನ್ನ ಒಳಗೊಂಡು ನೃತ್ಯ ಮತ್ತು ಅವರ ಸಂಭಾಷಣೆಯ ಮೂಲಕವಾಗಿ ಜನರಲ್ಲಿ ಒಂದು ಸಂದೇಶವನ್ನ ಬಿಂಬಿಸುವಂತಹ ಕೆಲಸ ಈ ಒಂದು ನೃತ್ಯ ಮತ್ತು ಕಲೆಯಲ್ಲಿ ಬಿಂಬಿಸುವಂತದ್ದು. ಆರ್ಟ್ ಅಂಡ್ ಕಲ್ಚರ್ ಅಂದ್ರೆ ಈ ರೀತಿಯಾದಂತ ಒಂದು ಹಿಂದಿನ ಕಲೆಗಳನ್ನ ಒಂದು ಬಿಂಬಿಸುವಂತಹ ಕೆಲಸ ಈ ಒಂದು ನೃತ್ಯ ಪ್ರಕಾರದಲ್ಲಿ ಆಗ್ತಾ ಬರುವಂತದ್ದು. ಈ ಕಥಕ್ ಅನ್ನುವಂಥದ್ದು ಉತ್ತರ ಪ್ರದೇಶದ ಒಂದು ಶಾಸ್ತ್ರೀಯ ನೃತ್ಯವಾಗಿ ಕಂಡು ಬರುತ್ತೆ. ಇದನ್ನ 20ನೇ ಶತಮಾನದಲ್ಲಿ ಲೀಲಾ ಶೋಕಿ ಅವರು ಪ್ರಸಿದ್ಧಿಗೆ ತಂದಂತದನ್ನ ನಾವು ನೋಡ್ತೇವೆ. ಹಾಗೆಯೇ ಇದರಲ್ಲಿ ಫೇಮಸ್ ಆದಂತವರು ಯಾರು ಅಂತ ನೋಡೋದಾದ್ರೆ ಬಿರ್ಜು ಮಹಾರಾಜ್, ಲಚ್ಚು ಮಹಾರಾಜ್, ಹಾಗೆ ಸಿತಾರಾ ದೇವಿ, ದಮಯಂತಿ ಜೋಶಿ ಅವರು ಈ ಒಂದು ನೃತ್ಯದಲ್ಲಿ ಫೇಮಸ್ ಆದಂತವರು. ಇದು ಕೇಳಬಹುದು ಕ್ವಶನ್. ಇನ್ನು ಲಾಸ್ಟ್ ಒಂದೇ ಒಂದು ಉಳಿದಿದೆ, ಅದು ಸತ್ರಿಯ ಅನ್ನುವಂಥದ್ದು ಯಾವ ಒಂದು ರಾಜ್ಯದ ಶಾಸ್ತ್ರೀಯ ನೃತ್ಯ ಅಂತ ಕೇಳಬಹುದು. ಅಸ್ಸಾಂ ರಾಜ್ಯದ ಒಂದು ಶಾಸ್ತ್ರೀಯ ನೃತ್ಯವಾಗಿ ನಾವು ಸತ್ರಿಯವನ್ನ ನೋಡ್ತೇವೆ. 15ನೇ ಶತಮಾನದಲ್ಲಿ ವೈಷ್ಣವ ಸಂತ ಶಂಕರ ಮಹಾದೇವರು ಈ ಒಂದು ನೃತ್ಯವನ್ನ ಪ್ರಸಿದ್ಧಿಗೆ ತಂದಂತವರು. ಇದಿಷ್ಟು ನಮ್ಮ ರಾಷ್ಟ್ರದ 8 ಶಾಸ್ತ್ರೀಯ ನೃತ್ಯಗಳ ಒಂದು ಸ್ಥಾನಮಾನವನ್ನ ಸಿಕ್ಕುವಂಥದ್ದು ನೋಡ್ತಾ ಬಂದಿದ್ವಿ. ಮಾಹಿತಿಯನ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.